ಹಲೋ, ನಮಸ್ಕಾರ. ಇವತ್ತು ತುಂಬ ರುಚಿಕರವಾದ ಹಾಗೂ ಆರೋಗ್ಯಕರವಾದ ಬಿಸಿಬೇಳೆಬಾತ್ ಮಾಡೋಣ. ನಮ್ಮ ಕರ್ನಾಟಕದ ಸುಪ್ರಸಿದ್ಧ ಬಿಸಿಬೇಳೆಬಾತನ್ನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಬಟ್ ನಾನಿಲ್ಲಿ ತುಂಬ ಈಸಿಯಾಗಿ ಹಾಗೂ ದ ಬೆಸ್ಟ್ ವರ್ಷನ್ ಆಫ್ ಬಿಸಿಬೇಳೆಬಾತ್ ತೋರಿಸ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಬೌಲ್ನಲ್ಲಿ 1 ಕಪ್ ತೊಗರಿಬೇಳೆ ಹಾಗೂ 1/4 ಕಪ್ ರೈಸ್ನ ವಾಶ್ ಮಾಡಿಟ್ಕೋಬೇಕು. ನಾನು ಇಲ್ಲಿ ಮಾಡ್ತಾ ಇರೋ ಕ್ವಾಂಟಿಟಿ ಬಂದು 5-6 ಜನಕ್ಕೆ ಸರ್ವ್ ಮಾಡ್ಬೋದು. ನಾನಿಲ್ಲಿ ನನ್ನ ಹತ್ರ ಇರೋ ತರಕಾರಿನ ಯೂಸ್ ಮಾಡ್ತಾಯಿದ್ದೀನಿ. 1 ಆಲೂಗೆಡ್ಡೆ, ಸ್ವಲ್ಪ ಕಾಲಿಫ್ಲವರ್, 1 ಕ್ಯಾಬೇಜ್ ಎಲೆ, 7-8 ಬೀನ್ಸ್, ಅರ್ಧ ಕ್ಯಾಪ್ಸಿಕಮ್, 1 ಕ್ಯಾರೆಟು. ಇದೆಲ್ಲನೂ ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡ್ಕೊಳ್ಳಿ. ಬಟ್ ನಿಮ್ಮ ಹತ್ರ ಇನ್ನೂ ಬೇರೆ ಎಕ್ಸ್ಟ್ರಾ ತರಕಾರಿ ಲೈಕ್ ನವಿಲುಕೋಸು ಇದ್ದರೆ ಹಾಕ್ಕೊಳ್ಳಿ, ಇನ್ನೂ ತುಂಬ ಚೆನ್ನಾಗಿರುತ್ತೆ. ಲಾಸ್ಟ್ಗೆ 1/2 ಈರುಳ್ಳಿ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಈಗ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ಗೆ ವಾಶ್ ಮಾಡಿಟ್ಕೊಂಡಿರೋ ತೊಗರಿಬೇಳೆ ಮತ್ತು ರೈಸ್ನ ಹಾಕ್ಕೊಳ್ಳಿ. ಇದಕ್ಕೆ ಸೇಮ್ ಮೆಜರಿಂಗ್ ಕಪ್ನಲ್ಲಿ 5 ಕಪ್ ನೀರು ಹಾಕ್ಕೊಳ್ಳಿ. ನೆಕ್ಸ್ಟ್ ಎಲ್ಲ ಕಟ್ ಮಾಡಿರೋ ವೆಜಿಟೇಬಲ್ಸ್ನ ಹಾಕ್ಕೊಳ್ಳಿ. ಬಟ್ ನಾನಿಲ್ಲಿ ಕ್ಯಾಪ್ಸಿಕಮ್ ಹಾಗೂ ಆನಿಯನ್ನ ಕುಕ್ಕರಲ್ಲಿ ಹಾಕ್ತಾ ಇಲ್ಲ. ಏನಕ್ಕಂದರೆ ಕ್ಯಾಪ್ಸಿಕಮ್ ಹಾಗೂ ಆನಿಯನ್ ತುಂಬ ಸಾಫ್ಟಾಗಿ ಕುಕ್ ಆಗಿಬಿಡುತ್ತೆ. ಇದಕ್ಕೆ 1/4 ಕಪ್ ಕಡಲೆಬೀಜ ಹಾಕ್ಕೊಳ್ಳಿ. ಲಾಸ್ಟಲ್ಲಿ 1/2 ಸ್ಪೂನ್ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 2 ವಿಷಲ್ ಬರೋವರೆಗೂ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ. ಈಗ ಒಂದು ಪ್ಯಾನ್ಗೆ 4 ಟೀ ಸ್ಪೂನ್ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಳ್ಳಿ. 1 ಟೀ ಸ್ಪೂನ್ ಸಾಸಿವೆ, 2 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಳ್ಳಿ. ಹಾಗೆ ಕ್ಯಾಪ್ಸಿಕಮ್ ಹಾಕಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರೋವರೆಗೂ ಫ್ರೈ ಮಾಡಿ. ಈಗ ಸ್ವಲ್ಪ ಇಂಗು, 1/4 ಕಪ್ ಫ್ರೆಶ್ ಬಟಾಣಿ ಇಲ್ಲ ಅಂದರೆ ನಾರ್ಮಲ್ ಬಟಾಣಿನ ನೆನೆಸ್ಕೊಂಡು ಕುಕ್ಕರಲ್ಲೇ ಹಾಕೊಬೋದು. ಸ್ವಲ್ಪ ಕೊಬ್ಬರಿ ತುರಿ ಅಥವಾ ಕೊಬ್ಬರಿ ಸ್ಲೈಸ್ ಹಾಕೊಬೋದು, ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಫ್ರೈ ಮಾಡಿ. ನಿಮ್ಮ ಹತ್ರ ಯಾವ ಬಿಸಿಬೇಳೆಬಾತ್ ಪೌಡ್ರ್ ಇರುತ್ತೋ ಅದರಲ್ಲಿ 2 ಸ್ಪೂನ್ ಬಿಸಿಬೇಳೆಬಾತ್ ಮಸಾಲ ಪೌಡರ್ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. 1 ನಿಂಬೆಹಣ್ಣು ಸೈಜ್ ಅಷ್ಟಿರೋ ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಬೆಲ್ಲ, 1 ಕಪ್ ನೀರು ಸೇರಿಸ್ಕೊಂಡು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ನಾವು ಮುಂಚೆನೇ ಬೇಯಿಸಿಟ್ಕೊಂಡಿರೋ ತೊಗರಿಬೇಳೆ ರೈಸ್ ಒಳಗೆ ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. 1/4 ಕಪ್ ವಾಶ್ ಮಾಡಿಟ್ಕೊಂಡಿರೋ ಗಟ್ಟಿ ಅವಲಕ್ಕಿ ಹಾಕ್ಕೊಳ್ಳಿ. ಹಾಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಬೇಕಾದರೆ ಇನ್ನೂ 1 ಕಪ್ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 1 ಬಾಯ್ಲ್ ಬರೋವರೆಗೂ ಕುಕ್ ಮಾಡಿದ್ರೆ ರುಚಿಕರವಾದಂಥ ಬಿಸಿಬೇಳೆಬಾತ್ ರೆಡಿ. ಇದನ್ನು ಖಾರ ಬೂಂದಿ ಜೊತೆಗೆ ತಿಂದರೆ ಅದರ ಟೇಸ್ಟು ನೆಕ್ಸ್ಟ್ ಲೆವೆಲ್ಲು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.